ಬರಬೇಕಪ್ಪ. ಇದೆಲ್ಲರೂ ಕೂಡ ನನ್ನ ಪರಿಚಯ ಇದ್ದಂತಾರೆ, ಆತ್ಮೀಯ ಇದ್ದಂದರೆ ಇಲ್ಲಿ ನನ್ನ ಪ್ರಕಾರ ಇವೇನು DCMT ಮೀಟಿಂಗ್ ಮಾಡ್ತೋ ನಾವು ಕಳಿಸ್ತೀವಿ ಅಷ್ಟೇ. ಯಾಕಂದ್ರೆ ನಾವು ಹೇಳದೇ ಇರಲಿ ಅದು ನಿಮ್ಮ ಕೆಲಸ ಏನಿದೆ ಶಾಂತಿ ಇದ್ದು ಕಾಪಾಡ. ಯಾಕಂದ್ರೆ ಒಂದು ಸುಮಾರು 2.5 ವರ್ಷದಲ್ಲಿ ನಮ್ಗೆ 1-2 ಸಮಸ್ಯೆಗಳು ಇಲ್ಲಿ ನಮ್ಗಾಗಿದೆ. ಆ ಲೆವೆಲ್ಗೆ ಶಾಂತಿಯುತವಾಗಿ ನಡೀತಾ ಇದೆ. ಯಾವುದೋ ಪೊಲೀಸ್ ಇಲಾಖೆ ಏನು ಕೊಡ್ತಾ ಡೈರೆಕ್ಷನ್ ಅದನ್ನ ಯಾವುದೂ ಮೀರಿ ಹೋಗೋಂಥದ್ದು ಯಾರು ಇಲ್ಲ. ಅಷ್ಟು ಒಳ್ಳೆ. ಯಾಕಂದ್ರೆ ನಾವು ಕೆಲವೊಂದಿಷ್ಟು ಟೈಮ್ ನೋಡಿದ್ವಿ, ನಮ್ಮ ಉಳಿ ಪ್ರಕಾಶ್ ಅವರು ಯಾವುದೋ ಗಣೇಶ ಟೈಮಲ್ಲಿ ವಿತೌಟ್ DJ ಅಂತೆಲ್ಲ ಮಾರಿ ಗಣೇಶಗಳಿರ್ತಾರಲ್ಲ, ಅವ್ರು ಏನು ಡೈರೆಕ್ಷನ್ ಮತ್ತು ಒಂದು ಯಾವುದೋ ಒಂದು ಟೈಮಲ್ಲಿ ಒಂದು ಸುಮಾರು 1-2 ಸಾವಿರ ಜನ ಸೇರಿದ್ರು ಅವ್ರೊಂದು ಪ್ರೊಸೆಷನಲ್ಲಿ ದುರ್ಗಮ್ಮನ ಪ್ರತಿಷ್ಠಾಪನೆ ಟೈಮಲ್ಲಿ. ಅವಾಗ ಯಾರು ಪೊಲೀಸ್ ಒಬ್ಬರು ಪೊಲೀಸರು ನಾವು ಬೇರೆ ಬೇರೆ ಕಡೆ ಉತ್ಸವ ಹೋಗಿ ಲಾಸ್ಟ್ ಇಯರ್ ವಿತೌಟ್ ಒಬ್ಬರು ಪೊಲೀಸ್ಗಳಾದಾಗ ಅವ್ರು ಬಂದು ಸ್ಥಾವ ಮಾಡಿಬಿಟ್ಟು ಅವ್ರ ಇಲ್ಲಿ ಹೆಂಗೈತಂದ್ರೆ ಅಗ್ರಿಬಾಂಬ್ ಮಾಡಿ ನೀವ PSI, ನೀವ CP, ನೀವು SP ಆ ಲೆವೆಲ್ ಇದೆ. ಈ ಸತ್ತೆ ಸರ್ ವಿತೌಟ್ DJ ನಮ್ಮ ಗಡಿಮನೆ ಮಾರುತಿ ಯುವಕ ಸಂಘ ಅವರು ನಮ್ಮ ಜೊತೆ ಬಂದರು. ಮಾದರಿ ಗಣೇಶ ಬರಬೇಕು. ಹಬ್ಬಗಳಲ್ಲಿ ಏನಂದ್ರೆ ಬರೀ ಓನ್ಲಿ DJ ಇನ್ನೊಂದು ಮತ್ತೊಂದು ಅದೇ ಮಟ್ಟಿಗೆ ಬಂದ್ಬಿಡುತ್ತೆ. ಅದಕ್ಕಿಂತ ಮೀರಿದ್ದು ಐತಿ ಅನ್ನೋದು ತೋರಿಸ್ಕೊಡ್ಬೇಕು. ನಾವು ಈ ಸಲ ನೋಡಿ ಹಿಂದೂ ಸಮಾವೇಶ ಅಂತ ಎಲ್ಲ ಪಕ್ಷಗಳದ್ದು ಎಲ್ಲ ಪಕ್ಷಾತೀತವಾಗಿ ಒಂದು ಕಾರ್ಯಕ್ರಮ ಮಾಡಿದ್ವಿ ವಿತೌಟ್ DJ. ಅದೆಷ್ಟು ಚೆಂದ ಅನ್ಸುತ್ತೆ. ಅಂಥ ಕಾರ್ಯಕ್ರಮಗಳು ಮಾಡಿದ್ರೆ ಮಾತ್ರ ನಮ್ಮ ಈ ಬರೀ ಕುಡಿಯೋದು ಹೋಗೋದು ಇದೇನು ಒಂಥರ ಅಸಭ್ಯ ವರ್ತನೆ ಅನ್ಸುತ್ತೆ. ಇಂಥ ಒಂದು ಕಾರ್ಯಕ್ರಮ ಮಾಡಿ ಕೂಡ ಮಾದರಿ ಕೂಡ ಆಗಿದೆ. ನಾವು ಅಷ್ಟೇ ನಿಮ್ಗೆ ಡೈರೆಕ್ಷನ್ ಕೊಡೋದು ಏನಪ್ಪ ಅಂತಂದ್ರೆ ಎಲ್ಲರೂ ಪೊಲೀಸ್ ಇಲಾಖೆ ಡೈರೆಕ್ಷನ್ ಎಲ್ಲರೂ ಕಾಮನ್ ಆಗಿ ಇದು ಮಾಡ್ತೀರಿ, ಇದನ್ನು ಊರೇ ಮಾಡ್ತೀರಿ. ಯಾರು ಮೀರಿ ಹೋಗಿದ್ದು ಉದಾಹರಣೆ ನಾನು ಇನ್ನೊಂದು ಅದನ್ನು ನೋಡಿಲ್ಲ. ಬಟ್ ಪೊಲೀಸ್ ಇಲಾಖೆಯಿಂದ ಇದಿರ್ತಾವೆ ಕೆಲಸ ನಾವು ಮಾಡ್ತೀವಿ. ಕಾಮದಾನ ಟೈಮಲ್ಲಿ ನಾಳೆ ಕಾಮದಾನ ಅಂತ ಹೇಳಿ ನಮ್ಗೊಂದು 3 ಕಡೆ ಇಲ್ಲಿ ಸಿಟಿಯಲ್ಲಿ 3 ಕಡೆ ಕಾಮದಾನ ಮಾಡ್ತೀವಿ ಅಂತ ತಿಳಿಸಿದ್ವಿ. ನಾಡಿದ್ದು ಸ್ಕಾಲರ್ಶಿಪ್ ಕಾಲೇಜ್ ಇದಿದೆ. ನಾವು ನಾಳೆ ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕಾದಂದ್ರೆ ಸ್ವಲ್ಪ ಯಾರಾದರೂ ಈಗೇನು ಹುಡುಗರು ಕೆಲವು ಹುಡುಗರು ಅವ್ರ ಮನೆ ಹತ್ರ ಹೋಗಿ ಅವು ಯೂಸ್ ಆಗೋಂಥ ಕಡೆಗಳಂತ ಒಂದು ಹೋಗಿರ್ತಾರೆ. ಬಟ್ ಅಂಥವ್ರಿಗೆ ಹುಡುಗರು ಯಾರೈತೆ ಡೈರೆಕ್ಷನ್ ಕೊಡ್ಬೇಕು. ಯಾರಿಗೆ ಕಾಣುತ್ತೆ. ಯಾಕಂದ್ರೆ ಯೂಸ್ ಆಗಲಾರ್ದಂಥ ಇವು ಆಗಲಿ ಏನೋ ಕಟ್ಟಿಗೆ ಆಗಲಿ ಯಾವುದೂ ಸಮಸ್ಯೆ ಇಲ್ಲ. ಯೂಸ್ ಆಗೋಂಥ ಚೇರ್ಸ್ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ತಗೊಂಬಂದು ಹೋಗೋದು ಇದೆ ಮಾಡ್ತಾರೆ. ಬಟ್ ಅಂಥದ್ರ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಲಿ. ಮತ್ತು ಅವ್ರು ಬಂದು ಸರ್ ನಮ್ಗೆ ಇವು ಕಟ್ಟಿಗೆ ತೊಗೊಂಡೋಗಿರೋ ಇನ್ನೊಂದು ಅದು ತೊಗೊಂಡೋಗಿರೋ ಅನ್ನೋದು ಬಂದು ಕಂಪ್ಲೇಂಟ್ ಆಗೋಂಥದ್ದು ಬೇಡ. ಮತ್ತು ಇನ್ನೊಂದು ಮೇಲೆ ವೈರ್ ಅದಾವ ಇಲ್ಲ ಏನು ಏನಾದರೂ ಎಲೆಕ್ಟ್ರಿಕಲ್ ವೈರ್ ಹೋಗ್ಯಾವ ಅಂತ ಸ್ವಲ್ಪ ಕನ್ಫರ್ಮ್ ಮಾಡ್ಯಾರ. ಯಾಕಂದ್ರೆ ಸ್ವಲ್ಪ ಒಂದು ಏನಾದರೂ ಅವಘಡ ಆಯ್ತಂದ್ರೆ ಭಾಳ ಸಮಸ್ಯೆ ಆಗ್ತೈತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಏನು ನೀವೇನು ಕಾಮದಾನ ಮಾಡಿ ಟೈಮ್ ಲಾಸ್ಟಿಗೆ ಮುಗಿಯತನಕ ನೀವೇನು ಜವಾಬ್ದಾರಿ ತೊಗೊಂಡಿದ್ರೆ ಅದನ್ನ ಆರಿಸುವಂಥ ಪ್ರಯತ್ನ ಮಾಡಬೇಕು. ಸರಿನಾ? ಹಂಗೆ ಹೋಗ್ತಂದ್ರೆ ನಾಳೆ ಏನಾದರೂ ಆ ಕಿಡಿ ಹೋಗಿ ಇನ್ನೊಂದು ಕಡೆ ಎಲ್ಲರೂ ಹೋಗಿ ಮತ್ತೊಂದು ಅವಘಡ ಕಾರಣ ಆಗಿರ್ತೈತೆ. ದಯವಿಟ್ಟು ಆ ಕೆಲಸ ಆಗಬಾರ್ದು. ಮತ್ತು ಕಾಮದಾನ ಟೈಮಲ್ಲಿ ಸ್ವಲ್ಪ ಹುಡುಗರು ಯಾವ ಅಲ್ಲಿ ಹತ್ರ ಬೆಂಕಿ ಹತ್ರ ಬರೋದಂತ ನೋಡ್ಕೊಬೇಕು. ಯಾವುದು ಒಂದು ಸಣ್ಣ ಇನ್ಸಿಡೆಂಟ್ ಆದ್ರೆ ಅದನ್ನು ತಪ್ಪು ಚುಕ್ಕಿ ಅದು ನೆಕ್ಸ್ಟ್ ಇಯರ್ ಪ್ರತಿಯೊಂದು ಈ ವರ್ಷ ಏನಾದ್ರು ಹಬ್ಬ ಇನ್ಸಿಡೆಂಟ್ ಆಗುವ ಅಂತ ನಮ್ಗೆ ಮೇಲಾಧಿಕಾರಿಗಳಿಂದ ಮಾಹಿತಿ ಕೇಳ್ತಿರ್ತಾರೆ. ಬಟ್ ಒಂದು ಏನಾದ್ರು ಇನ್ಸಿಡೆಂಟ್ ಆಗ್ತದೆ ಅದೊಂದು ಅಗ್ರಿಬೊಮ್ಮೆ ತಪ್ಪು ಚುಕ್ಕಿ ಆಗ್ತದೆ. ಈ ಥರ ಇನ್ನೊರಿಗೆ ಆ ಥರ ಯಾವುದೇ ಇನ್ಸಿಡೆಂಟ್ ಅವಘಡ ಆಗಿಲ್ಲ, ಮುಂದೆ ಆಗೋದಿಲ್ಲ ಅನ್ನೋ ನಂಬಿಕೆ ನಮಗಿದೆ. ಕಾಮನ್ ಸಂಬಂಧಪಟ್ಟಂಗೆ ಆಯಿತು. ಈಗ ನೆಕ್ಸ್ಟ್ ಕಲರ್ಶಿಪ್ ಕಾರಂಜಿ ಇದು ಒಂದು ಒಳ್ಳೆಯ ಪ್ರೋಗ್ರಾಮ್. ಯಾಕಂದ್ರೆ ನಾವು ಸಾಕಷ್ಟು ಕಡೆ ನೋಡ್ತಿದ್ವಿ, ಬೇರೆ ಬೇರೆ ಕೆಲಸ ಕೂಡ ಮಾಡಿದ್ವಿ. ಅವ್ರವ್ರ ಒಬ್ಬಣಿಗೆ ಅವ್ರವ್ರು ಮಾಡೋದು, ಅವ್ರು ತತ್ತಿ ಹೊಡಿಯೋದು, ಅದು ಏನೋ ಯಾವುದೋ ಐತಲ್ಲಪ್ಪ ಪೇಂಟ್ ವಾಲಿಸ್ ಪೇಂಟ್ ಅದು ಹೋಗೋದೇ ಇಲ್ಲ. ಮತ್ತು ಅವು ಯಾವುದೋ ಕೆಟ್ಟ ಎಣ್ಣೆ ತಗೊಂಬಂದು ಇದು ಮಾಡ್ತಿದ್ರು ಗ್ರೀಸ್ ಥರ. ಮತ್ತು ಇನ್ನೊಂದು ಅದೇನು ಬಂಡಿಗೆ ಆಗ್ತದಲ್ಲ ಅದು ಆ ಥರದ್ದು ಎಣ್ಣೆ ಹಾಕೋದು. ಅವು ಒಂಥರ ಸ್ಕಿನ್ ಅಲರ್ಜಿ ಕೂಡ ಮತ್ತು ಅದು ಆರೋಗ್ಯ ಕೂಡ ಒಳ್ಳೆಯದಲ್ಲ. ಅಂಥ ವ್ಯವಸ್ಥೆ ಇಲ್ಲಿ ಅಗ್ರಿಬೊಮ್ಮೆ ಇಲ್ಲ. ಯಾಕಂದ್ರೆ ಕಲರ್ಶಿಪ್ ಕಾಲೇಜ್ ಒಂದು ಒಳ್ಳೆ ಇದು ಒಂದೇ ಕಡೆ ಗ್ಯಾದರಿಂಗ್ ಮಾಡಿ ಒಂದು ಮನೋರಂಜನೆಗೋಸ್ಕರ ಸಂಗೀತ ಹಾಕೊಂಡು ಕುಣಿದು ಒಂದು ಹೆಚ್ಚು ಕಡಿಮೆ 8-8 ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಲಾಸ್ಟ್ ಟೈಮ್ 12 ಗಂಟೆ ಕ್ಲೋಸ್ ಮಾಡ್ಬಿಟ್ವಿ. ನಾವು ಹೇಳಿದ್ರೆ ಇವತ್ತು ಕ್ಲೋಸ್ ಮಾಡ್ಕೊಂಡ್ಬಿಡ್ತೀವಿ. ನಾವು 11:50 ಬರ್ತೀವಿ, ಕ್ಲೋಸ್ ಮಾಡಕ್ಕೆ ಬಂತೀವಿ. ಸರ್ 2 ಸಾವಿರ ಸರ್ ಲಾಸ್ಟ್ ಅಂತ. ಇದು ಪ್ರತಿ ವರ್ಷ ನಡೆಯುತ್ತದೆ. ಸಾಕಾಗೋಗಿರ್ತದೆ ಸರ್. ಅದೇ 3-4 ತಾಸು ಕಂಟಿನ್ಯೂ ಕೊಡೋದು ಅಷ್ಟೇನು ಈಸಿ ಅಲ್ಲ. ಬಟ್ ಡೈಲಾಗ್ ನಮ್ದು ಡೈಲಾಗ್ 11:50 ಬರ್ತೀವಿ, ಕ್ಲೋಸ್ ಮಾಡ್ತೀವಿ. ಇಲ್ಲ ಸರ್ 2 ಸಾವಿರ ಲಾಸ್ಟ್ ಅಂತೀವಿ. ಲಾಸ್ಟ್ ಕ್ಲೋಸಲ್ಲಿ ಕೇಳೋದಂತೀವಿ. ನೆಕ್ಸ್ಟ್ ಡೇ ಮುಗಿದ ಟೆನ್ಷನ್ ಡೇ ಅಂತ ಅದೇ ಡೈಲಾಗ್ ಅದೇ ಇದು. ಮತ್ತೆ ಬೇರೆ ರಿಪೀಟ್ ಆಗೋದು ಬೇರೆ ಇರೋದಿಲ್ಲ. ಬಟ್ ಚೆನ್ನಾಗಿ ಮಾಡಿ ಲಾಸ್ಟ್ ಇಯರ್ ಏನಪ್ಪ ಅಂತಂದ್ರೆ ಒಂದು ಏನು ಇದು ಆಗ್ತಿಲ್ಲ, ನೀವು ಟೆಂಟು ಮತ್ತು ಇವೇನು ಇದು ಆಗ್ತಿಲ್ಲ, ಲೈಟ್ ಆಗ್ತಾ ಇದೆ. ನೈಟ್ ಹಾಕಿದ್ರೆ ಏನಾಗ್ತೈತಿ, ವೆಹಿಕಲ್ ನೈಟ್ ಹೋಗುವಂತ ವ್ಯವಸ್ಥೆ ಆಗ್ತದೆ. ಬೇಕಾದ್ರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5:30-6 ಗಂಟೆಗೆ ಹಾಕಿಬಿಡಲ್ಲ, ನಿಮ್ಗೆ ಹೆಚ್ಚು ಕಡಿಮೆ 8-8ವರೆಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ನೀವು 5:30-5 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಒಂದು ತಾಸಿಗೆ ಮುಗಿಸಿ ಬಿಡ್ತೀರಿ.
ಯಾಕಂದ್ರೆ ನೈಟ್ ಆಗೋದ್ರೆ ಏನಾಗುತ್ತೆ ಅಂತ ಕೊಟ್ಟರು ಇದು ಯಾಕಂದ್ರೆ ಮೇನ್ ನಮ್ದು ಇದಲ್ಲ ಎಸ್ ಇದು ಕೂಲಿ ಕಡೆ ಹೋಗೋದು ಮೇನ್ ಕೊಟ್ಟರು ಕಡೆ ಹೋಗೋದನ್ನ ಆಗ್ತದೆ. ದಯವಿಟ್ಟು ಅದನ್ನ ಯಾರು ನಿಮ್ಮ ಸಂದೀಪ್ ಅವರು ನಿಮ್ಮ ಟೀಮ್ ಏನಿದೆ ದಯವಿಟ್ಟು ಅದ್ರ ಬಗ್ಗೆ ಎಚ್ಚರಿಕೆ ವಹಿಸ್ರಿ. ಲಾಸ್ಟ್ ಟೈಮ್ ನಾವು ಹೇಳಿದ್ವಿ ಇಲ್ಲ ಸರ್ ಆಲ್ರೆಡಿ ನಾವು ಮಾತಾಡ್ಬಿಟ್ಟು ಅವ್ರಿಗೆ ನೈಟ್ ಟೈಮ್ ಹಾಕ್ಸಕ್ಕೆ ಅಂತ ಹೇಳ್ತೀವಿ ಮತ್ತು ಹೋಗಿ ಕೂಡ ನಾವು ಅದನ್ನ ಇದು ಮಾಡ್ಕೊಳ್ಳೋದು ಬೇಡ ಅಂತೇಳಿ ನಾವು ಈ ಸಲ ಅರ್ಲಿ ಆಗಿ ತಿಳಿಸಕತ್ತೀವಿ. ಅವ್ರಿಗೆ ಏನು ಆಕಾರ ಇದ್ರು ಬೆಳಗ್ಗೆ 3ನೇ ತಾರೀಕು ಬೆಳಗ್ಗೆ ನೀವು 5 ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಒಂದೊಂದು ತಾಸು ಅದೇನು ಜಾಸ್ತಿ ಟೈಮು ತೊಗೊಳ್ಳಲ್ಲ. ಆ ಕೆಲಸ ನಿಮ್ಮಿಂದ ಆಗ್ಬೇಕು. ಮತ್ತು ಕುಣಿಯುವಾಗ ಸ್ವಲ್ಪ ಯುವಕರು ಅಸಭ್ಯ ವರ್ತನೆ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಪಕ್ಕದಾಗ ಲೇಡೀಸ್ ಕೂಡ ಕುಂತಿರ್ತಾರ, ಅವ್ರ ಕಡೆ ಕೈ ಮಾಡ್ಕೊಂತ ಇನ್ನೊಂದು ಏನೇನೋ ಅಸಭ್ಯ ಸನ್ನಿವೇಶ ತೋರಿಸ್ತಾರೆ ಮಾಡ್ತಾರೆ. ಮತ್ತು ಅಂಥವನ್ನ ನಾವು ಹೇಳೋದಕ್ಕಿಂತ ನೀವು ಅವಾಯ್ಡ್ ಮಾಡೋದು ಚಲೋ ಇರ್ತದೆ. ನೀವು ಯಾರು ಆರ್ಗನೈಸೇಷನ್ ಆದ್ರೆ ನಿಮ್ದು ಏನಿದೆ ನೀವು ಹೇಳಿದ್ರು ಮಾತು ಬೇರೆ ಆಗ್ತದೆ, ನಾವು ಹೇಳೋದು ಬಂದು ಅಲ್ಲಿ ಬಂದು ಹೇಳೋದು ಬೇರೆ ಆಗ್ತದೆ. ದಯವಿಟ್ಟು ಅಂಥದಕ್ಕೆ ಆಸ್ಪತ್ರೆ ಯಾವುದೇ ಕಾರಣಕ್ಕೂ ಕೊಡೋದಂತೆ. ಯಾಕಂದ್ರೆ ಪಾಪ ಹೆಣ್ಮಕ್ಳು ಯಾವತ್ತೂ ಹೊರಗಡೆ ಬಂದು ಡ್ಯಾನ್ಸ್ ಮಾಡೋದ ಅವತ್ತು ಎಲ್ಲ ನಮ್ಮ ಹಿಂದೂ ಬಾಂಧವರಾಗಿರ್ಬೋದು ಯಾರಾಗಿರ್ಬೋದು, ಬಟ್ ಒಂದು ಕುತ್ಕೊಂಡು ಡ್ಯಾನ್ಸ್ ಮಾಡುವಾಗ ನೀವು ಒಂದು ಯಾರೋ ಯಾವ ಒಬ್ಬ ಮಾಡೋದ್ರಿಂದ ಇಡೀ ಇದಕ್ಕೆ ಕೆಟ್ಟ ಹೆಸರು ಬರ್ತೈತಿ. ನಾಳೆ ಯಾವ ವಿಡಿಯೋ ಮಾಡೋದು ಅದಕ್ಕೆ ಇನ್ನೊಂದು ಸಮಸ್ಯೆ ಆಗ್ಬೋದು. ದಯವಿಟ್ಟು ಅಂತಕ್ಕೆ ಯಾವುದೋ ಆಸ್ಪತ್ರೆ ಕೊಡ್ಬೇಡಿ. ಯಾವ ಹೋಗೋದೋ ಅಂಥವು ನೀವು ಬೈದು ಕಳಿಸ್ಬಿಡ್ರಿ, ಸರಿನಾ? ಮತ್ತು ಇನ್ನೊಂದು ಹುಡುದು ಗಿಡದ್ದು ಏನಾದ್ರು ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದ್ರಿಂದ ಅಂಥದ್ದು ನೀವೇ ಹೇಳೋದ ಪ್ರಯತ್ನ ಮಾಡ್ಬೇಕು. ಆಮೇಲಿಂದ ನಮ್ಮ ಕಡೆಯಿಂದ ಆಗಲ್ಲ ಪೂರ್ತಿ ಮಿಕ್ಕಿದ್ರೆ ನಾವು ಪೊಲೀಸ್ ಇದಾಗಿರ್ತೀವಿ, ನಮ್ಮ ಸೂಕ್ಷ್ಮ ತಿಳಿಸ್ತೀವಿ. ಅದು ಮುಂದೆ ನಾವೇನು ಕೈ ಹೊಡ್ತೀವಿ. ಬಟ್ ನಿಮ್ಮಿಂದ ಫಸ್ಟ್ ಆ ಕೆಲಸ ಆಗ್ಬೇಕು, ಕ್ಲಿಯರ್ನಾ? ಅದು ಯಾವುದೇ ಕಾರಣಕ್ಕೆ ಈ ಸಲ 1 5 ಘಟನೆಗೆ ಆಸ್ಪತ್ರೆ ಕೊಡುವಂತೆ ಮಾದರಿಯಾಗಿ. ಯಾಕಂದ್ರೆ ಸಾಕಷ್ಟು ಟೈಮು ಬೇರೆ ಬೇರೆ ಆಡೋದ್ನಾಗ ಯಾರು ಕೂಡುದು ಏನೇನು ಆ್ಯಕ್ಷನ್ ಮಾಡ್ಕೊಂಡು ಸಾಕಷ್ಟು ಉದಾಹರಣೆಗಳು ನೋಡಿದ್ವಿ. ಇದು ಒಂದು ಕಡೆ ಒಳ್ಳೆ ಬೆಳವಣಿಗೆ. ಆ್ಯಕ್ಚುಲಿ ನಮ್ದು ಇನ್ನೊಂದು ಸಜೆಷನ್ ಏನಪ್ಪ ಅಂದ್ರೆ ಒಂದು ಯಾವುದು ವೆಹಿಕಲ್ ಮೂವ್ಮೆಂಟ್ ಇಲ್ಲಾರ್ದ ಒಂದು ಯಾವ ಪ್ಲೇಸ್ ಆಯ್ಕೆ ಮಾಡ್ಕೊಂಡ್ರೆ ನಮ್ಗೆ ಇನ್ನೂ ಬೆಟ್ರು. ಯಾವ್ದಾರ ಒಂದು ಗ್ರೌಂಡ್ ಥರ ಸರ್, ಇದು ಸರ್ಕಲ್ ಆಗ್ಬೋದು, ಮೇನ್ ಸರ್ಕಲ್. ಟ್ರಾಫಿಕ್ ಕೂಡ ನಮ್ಗೆ ಸ್ವಲ್ಪ ಕಿರಿಕಿರಿ ಅನ್ಸುತ್ತೆ. ಒಂದು ಬರೋಂಥ ಅನಿವಾರ್ಯ ಮತ್ತೆ ಕನ್ವಿನ್ಸ್ ಮಾಡ್ತಿರ್ತೀವಿ ಪಬ್ಲಿಕ್. ಅವ್ರಾದ್ರೂ ಕೇಳೋಲ್ಲ ಯಾಕೆ ಏನು ಸರ್ ಪಬ್ಲಿಕ್ ರೋಡ್ ಈ ಥರ ಮಾಡ್ಬೇಕಂತ ಮತ್ತೆ ಏನೋ ಕನ್ವಿನ್ಸ್ ಮಾಡಿ ಕಳಿಸ್ತಿರ್ತೀವಿ. ಬಟ್ ಹಂಗೇನೋ ಸಾಧ್ಯತೆ ಇತ್ತಂದ್ರೆ ನಿಮ್ಮ ಕಡೆಯಿಂದ ಸಾಧ್ಯತೆ ಇತ್ತಂದ್ರೆ ಒಂದು ಪಬ್ಲಿಕ್ ಪ್ಲೇಸ್ ಇದು ರೋಡ್ ಬಿಟ್ಟು ಬೇರೆ ಕಡೆ ಇಲ್ಲ ಒಂದು ಜಾಗ ಬಯಲು ಜಾಗದಲ್ಲಿ ಏನಾದ್ರು ಈಗ ಕಾರ್ಯಕ್ರಮ ಮಾಡ್ತಿರ್ತಾರೆ ಅಂತ ಬಯಲು ಜಾಗ ಆದ್ರೂ ನಮ್ಗೆ ಭಾಳ ಏನು ಆರಾಮಾಗಿ ಇನ್ನೊಂದು ಬೇಕಾದ್ರೆ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಮಾಡ್ಕೊಂಡು ನಮ್ಗೆ ನಾವು ಇಶ್ಯೂಸ್ ಇರಲ್ಲ. ಮೇನ್ ರೋಡ್ ಆಗಿರೋದನ್ನ ನಾವು ಜೊತೆ ಕ್ಲಿಯರ್ ಮಾಡಿಸೋದಂತ ಅವಶ್ಯಕತೆ ಕಾಣ್ಬರ್ತೈತಿ. ದಯವಿಟ್ಟು ಅಂತ ಏನಾದ್ರು ಅವಕಾಶ ಇರ್ತಂದ್ರೆ ಬಯಲು ಜಾಗ ಟ್ರೈ ಮಾಡಿ. ಇಲ್ಲ ಸರ್ ಮತ್ತೆ ನಮ್ಗೆ ಆಪ್ಷನ್ ಇಲ್ಲ ಅಂತಂದ್ರೆ ಮತ್ತು ಅದು ಅನಿವಾರ್ಯ ಬಂದೋಬಸ್ತ್ ಕೊಡ್ತೀವಿ. ನಾನು ಹೇಳೋದಷ್ಟೇ, ನಿಮ್ಮ ಊರಿಗೆ PSI ಇಲ್ಲ, ನೀವೇ PSI. ನಿಮ್ಮ ಊರಿಗೆ CPI ಯಾರಿಲ್ಲ, ನೀವೇ CPI. ನಿಮ್ಮ ಊರಿಗೆ SP ಆಗಿಲ್ಲ, ನೀವೇ SP. ಕ್ಲಿಯರ್ಲ? ಇದು ಕ್ಲಿಯರ್. ನಿಮ್ಮ ಜೊತೆ ನಾವು ಬಂದು ಹಬ್ಬ ಮಾಡೋದಷ್ಟೇ, ಕ್ಲಿಯರ್ಲ? ಅಷ್ಟು ಒಳ್ಳೆ ಒಂದು ಭಾವನೆಯಿಂದ ಎಲ್ಲರೂ ಕೂಡ ಹಬ್ಬ ಮಾಡೋಣ. ಯಾವುದೋ 5 ಘಟನೆಗೆ ಯಾವುದೋ ಅವಕಾಶ ಕೊಡೋದು ಬೇಡ. ಎಲ್ಲರೂ ಸಂತೋಷ ಹಬ್ಬ ಬರೋದು ಖುಷಿಗೋಸ್ಕರ, ಸಂತೋಷಕ್ಕೋಸ್ಕರ. ಆ ಸಂತೋಷನ ಎಂಜಾಯ್ಮೆಂಟ್ ಮಾಡೋದು ಆಗಬೇಕು. ಯಾವುದೋ ಮತ್ತು ಇನ್ನೊಂದು ದುರ್ಘಟನೆಗೆ ಅವಕಾಶ ಮಾಡಿಕೊಟ್ಟು ಮತ್ತು ಅದರಿಂದ ಇನ್ನೊಂದು 10 ದಿನ ಎಕ್ಸ್ಟ್ರಾ ಬಂದೋಬಸ್ತ್ ಮಾಡೋಂಥ ಪರಿಸ್ಥಿತಿಗಳು ಬರಬಾರ್ದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಮಾನ್ಯ CPI ಸಾಹೇಬರು ಮಾತಾಡ್ತಾರೆ. ಅವರು ಕೂಡ ನಿಮ್ಗೆ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾನ್ಯ CPI ಸಾಹೇಬರು ಮಾತಾಡ್ತಾರೆ. ಇವತ್ತಿನ ದಿನ ಹುಬ್ಬಳ್ಳಿ ಪೊಲೀಸ್ ಠಾಣೆ ವತಿಯಿಂದ ಹೋಳಿ ಹಬ್ಬದ ಪ್ರಯುಕ್ತ ಒಂದು ಶಾಂತಿ ಸಭೆಯನ್ನು ಹೊಂದಿದ್ದಾರೆ. ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಬಸವರಾಜ ಶ್ರೀರಾಯ್ ಎಲ್ಲ ಕಾಮಗಾರನ ಮಾಡತಕ್ಕಂಥೆಲ್ಲ ಪದಾಧಿಕಾರಿಗಳು, ಹಿರಿಯರು, ಕಲಸದ ಕಾಳಜಿಯ ಎಲ್ಲ ಮಿತ್ರರೇ, ಪತ್ರಿಕಾ ಮಾಧ್ಯಮದವರು, ಎಲ್ಲ ಪೊಲೀಸರ ಸದಸ್ಯರು, ಇವರನ್ನೆಲ್ಲ ಗಣ್ಯರು. ಸೊ ನಾಳೆ 2ನೇ ತಾರೀಕು ನಾಳೆ ನೈಟು 3 ಕಡೆ ಕಾಮಗಾರ ಇಲ್ಲಿ ನಡೀತಾ ಇದೆ. ಈಗಾಗಲೇ ಇದು ಡೇಟ್ ಫಿಕ್ಸ್ ಮಾಡಿದ್ವಿ. ಸೊ 2ನೇ ತಾರೀಕಿಗೆ ಕಾಮಗಾರ ಅವತ್ತೇ ಮೂವ್ ಆಗಬೇಕು, ಇದು ಪಕ್ಕ. ಸೊ 1 ಡೇ ಮುಂದೆ ಹೋಗ್ತು ಆಗಬಾರ್ದು. 2ನೇ ತಾರೀಕು ನಾನು ಅದೇ ತಕ್ಕಂಥ ಬಂದೋಬಸ್ತ್ ಸ್ಕೀಮ್ ರೆಡಿ ಮಾಡಿ ನಾವು ಬಂದೋಬಸ್ತ್ ಮಾಡಿದ್ದೀವಿ. ನೀವು 4 ಜನ ಸೇರಿ ಅಥವಾ 400 ಜನ ಸೇರಿ ಅದ್ರ ತಕ್ಕಂತೆ ನಮಗೆ ಹೇಳಬೇಕಾಗತ್ತ. ನಾವು ಸೊ ಎಲ್ಲ ಪಾಯಿಂಟಲ್ಲಿ ಹಾಕಿ ನಮ್ಮ ರಿಪೋರ್ಟ್ ಮಾಡುತ್ತೀವಿ. ಇದು 2ನೇ ತಾರೀಕು. ಸೊ ಅದಕ್ಕೆ ನಾವು ನೈಟ್ ಮೀಟ್ ಆಗಲಿ ಅಥವಾ ಮತ್ತೊಂದಾಗಲಿ ಅದು ಜೊತೆ ಸ್ಟಾಪ್ ತೆಗೆದಿರ್ತೀವಿ. ಯಾಕಂದರೆ ನಾಳೆ ಮನೆಬಳ್ಳಿಯಲ್ಲಿ ಒಂದು ಹಿಂದೂ ಸಮಾವೇಶ ಇದೆ, ಅದನ್ನು ಮುಗಿಸ್ಕೊಂಡು ನಾಳೆ ಬಂದೋಬಸ್ತ್ ಹೋಗ್ಬೇಕಾಗುತ್ತೆ. ಸೊ 3ನೇ ತಾರೀಕಿಗೆ ಕಲಸದ ಕಾರಂಜಿ. ಅವತ್ತಿನ ದಿನ ನಿಮ್ಮ ಹಬ್ಬ ಮುಗಿಸ್ಕೊಂಡು ಒಂದು ಇಂಪಾರ್ಟೆಂಟ್ ಬಂದೋಬಸ್ತ್ ಹೋಗಬೇಕಾಗಿದೆ. ಗೊತ್ತಿರ್ಬೋದು, ಮಂಡ್ಯ ರಂಗನಾಥ ಸ್ವಾಮಿ ದೇವಸ್ಥಾನ. ಅದೇ ಮೇಲನ್ನು ನಾನು ಒಂದು ಬಸ್ ಮಾಡಿ ಅಥವಾ ವೆಹಿಕಲ್ ಮಾಡಿ ನಾವು ತೊಗೊಂಡೋಗಿ ಡಂಪ್ ಮಾಡಿ ಬಂದೋಬಸ್ತ್ ಮಾಡಬೇಕಾಗಿದೆ. ಸೊ ಇಡೀ ಡಿಸ್ಟಿಕಲ್ಲಿ ಎಲ್ಲ ಕಡೆ ಇದೇ ರೀತಿ ಹಬ್ಬ ಇರೋದ್ರಿಂದ ಸೊ ನಾವೆಲ್ಲ ನಮ್ಮ ಮೇಲನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕಾಗ್ತದೆ. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾಮದಾನ ಮತ್ತು ಈ ಒಂದು ಕಲಸದ ಕಾರಂಜಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ವಿ. ಕಾಮದಾನದ ಬಗ್ಗೆ ಎಲ್ಲ ಹಿರಿಯರಿರ್ತೀವಿ, ಮುಖಂಡಿರ್ತೀವಿ.
ನಿಮಗೆ ನಾನು ಹೆಚ್ಚು ತಿಳಿದಿರುವಂಥ ಅವಶ್ಯಕತೆ ಇಲ್ಲ. ಹೆಚ್ಚು ಜವಾಬ್ದಾರಿ, ಹೆಚ್ಚು ವಯಸ್ಸಾದ ಎಷ್ಟು ಅನುಭವ ಇರುತ್ತೆ ಅಷ್ಟೇ ಜವಾಬ್ದಾರಿ ಹೆಚ್ಚಾಗ್ತಾವೆ. ಸೊ ಏನಾದರೂ ಸಣ್ಣ ಪುಟ್ಟಗಳು 5 ಗಂಟೆ ಆದ ನಾವು ಇಷ್ಟೆಲ್ಲ ಮಾಡಿದ ಇವತ್ತು ಆ ತಪ್ಪ ಅನ್ನುವಂಥದ್ದು ಕೆಟ್ಟ ಮಾಡಿ ನಿಮಗೂ ಬರಬಾರ್ದು. ನಾವು ಪೊಲೀಸ್ ಇಲಾಖೆಯವರು ನೀರು ಹಿರಿಯರಾಗಿಲ್ಲ ಹಿಂಗೆ ಮಾಡಿಲ್ಲ ಅಂತ ನಾವು ಕೂಡ ಹೇಳೋಕ್ಕಾಗಿರ್ಬಾರ್ದು. ಸೊ ಅಷ್ಟು ಸೂಕ್ಷ್ಮವಾಗಿ ನೀವು ವಿಚಾರ ಮಾಡಿ ಅದನ್ನು ಸರಿದಾರಿ ತರುವಂಥ ಕೆಲಸ ನಿಮ್ಮದಾಗಲಿ. ಸೊ ಕಲರ್ಸೋದು ಕಾರಂಜಿ ಯಾರೇ ಸಮೀಪ ಹೇಳಿರುವಂಥ ಶಿಕ್ಷೆ ಮಾಡಿ ಹೇಳ್ಬಿಟ್ಟು PSI ಅವರು CP ಅವರು ಅಂತ ಶಿಕ್ಷೆ ಮಾಡಿ ಹೇಳಿದ್ರೆ ಮತ್ತೊಂಥ ಶಿಕ್ಷೆ ಕೊಡ್ತಾವ ಅಂತೇಳಿ ಗಿಡಗಿರೋದು ಟಮಟ ಮಧ್ಯಾಹ್ನ ಇರ್ತದೆ, ಅಕ್ಕಪಕ್ಕ ಎಕ್ಸಾಮ್ ನಡ್ತಿರ್ತಾವೆ. ಸೊ 12 ಗಂಟೆ ಅಂದ್ರೆ 12 ಗಂಟೆ ಕ್ಲೋಸ್. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮಾತಿಗೆ ನೀವು ಒಪ್ಪಲಾರ್ದಂಗೆ ನಾವು ವಿರೋಧದಲ್ಲಿ ಹೇಳುವಂಥ ನಮ್ಮದು ಭವಿಷ್ಯ ನಮ್ಮಲ್ಲಿದೆ. ಯಾಕಂದ್ರೆ ಇಡೀ ಊರು ಒಂಥರ ಆ ಕಡೆ ಈ ಕಡೆ ಆಳುವಂಥ ಬಣ್ಣವನ್ನು ಕೇಂದ್ರೀಕೃತವಾಗಿ ಒಂದೇ ಕಡೆ ಆಡಿಸುವಂಥ ವ್ಯವಸ್ಥೆ ಮಾಡುವಂತಕ್ಕಂಥ ಕಲರ್ಸದ ಕಾರಂಜಿಗೆ ಧನ್ಯವಾದಗಳು. ಯಾಕಂತಂದ್ರೆ ನೀಟಾಗಿ ಬಣ್ಣ ಒಂದೇ ಕಡೆ ಇರ್ತದೆ, ಎಲ್ಲರೂ ಕೂಡ ಅಟೆಂಡ್ ಟೈಮ್ ಮುಗಿಸಿ ಟೈಮ್ ಮನೆಗೆ ಆರಾಮ 12 ಗಂಟೆ ಆಗಿರ್ತದೆ, ಸುಸ್ತಾಗಿರ್ತೀರಿ, ಮನೆ ಹೋಗಿ ಆರಾಮ ಊಟ ಮಾಡಿ ಮಲ್ಕೋಬಹುದು. ಸೊ ಇದು ಒಂದು ಹಬ್ಬ. ಇದರ ಜೊತೆಗೆ ಅಲ್ಲೇ ನಮ್ಮ ಟೀಮು ಅವ್ರ ಟೀಮ್ ಅಲ್ಲ. ಸೊ ಎಲ್ಲ ಒಂದು ಕಲರ್ಸದ ಕಾರಂಜಿ ಒಂದೇ ಟೀಮು, ಒಂದೇ ಬ್ಯಾನರ್ ಅಡಿಯಲ್ಲಿ ನಡೆಯುತ್ತಾ ನಿಮ್ಮ ಹಬ್ಬ, ಅದು ಗೊತ್ತಿರಬೇಕು, ನಿಮಗೆ ಗೊತ್ತಿರಲಿ. ಅದೇ ರೀತಿ ನಡೀತಾ ಇರೋದು. ಯಾವುದೇ ಕಾರಣಕ್ಕೂ ಕೂಡ ಸಣ್ಣ ಪುಟ್ಟ ಅಹಿತಕರ ಘಟನೆಗೆ ಆಸ್ಪತ್ರೆ ಕೊಟ್ಟಿದ್ದೆ ಆದರೆ ನಾಳೆ ಹಬ್ಬ ಈ ರೀತಿ ಆಯ್ತು ಅನ್ನುವಂಥದ್ದು ಕೆಟ್ಟ ಹೆಸರು ಬಂದು ನಾಳೆ ಇದೇ ಹಬ್ಬವನ್ನು ಅಥವಾ ಇದೇ ಒಂದು ಕಲರ್ಸದ ಕಾಲೇಜಿನ ನಾವೇ ನಮ್ಮ ಪೊಲೀಸ್ ಇಲಾಖೆಯವರು ಅದನ್ನ ಬ್ಯಾಡ್ರಿ ಈ ರೀತಿ ಸಮಸ್ಯೆ ಒಳಗೆ ನಾಳೆ ಬ್ಯಾನಿಗೆ ಬರೀಬಹುದು. ಹೆದರ್ಸ್ತಾ ಇಲ್ಲ, ಬಟ್ ಅದು ಆಗಿಲ್ಲ 9 ವರ್ಷ. ಸೊ ನೀಟಾಗಿ ಹಬ್ಬ ಆಚರಣೆ ಮಾಡಿರಿ, ಇಲ್ಲಂತಿಲ್ಲ. ಬಟ್ ಒಂದೇನನ್ನ ಅಬ್ಸರ್ವ್ ಮಾಡಿದಲ್ಲಿ ಸುಮ್ಮನೆ ಬಟ್ಟೆ ತರಬಿಟ್ಟು ಅದು ದೂರಾಡುದು ಮಾಡೋದು ಅನಾವಶ್ಯಕ ಇಲ್ಲ. ನೀವು ಓಪನ್ ಆಗಿ ನೀವೇನು ಮೈಕ್ ಹಿಡಿದಿರ್ತಿಲ್ಲ, ಸ್ಪಾಟ್ ಖಂಡಿತವಾಗಿ ಅದು ಟೇಕ್ ಮಾಡ್ಬೇಕು. ನೀವು ಯಾವುದೇ ಕಾರಣಕ್ಕೂ ಬಟ್ಟೆ ತೋರಾಗಿಲ್ಲಪ್ಪ, ಇದು ನಮ್ಮ ಹಬ್ಬ. ಯಾಕಂದ್ರೆ ನೀವು ಅಷ್ಟೇ ಗಂಡು ಮಕ್ಕಳು ಅಷ್ಟೇ ಇರ್ತಲ್ಲ, ಅಲ್ಲಿ ಎಲ್ಲ ಸಮಾಜದ್ದು ಎಲ್ಲ ಹೆಣ್ಮಕ್ಳು ಮಕ್ಕಳು ಎಲ್ಲ ಕೂಡ ತಂದೆ ತಾಯಿ ಕರ್ಕೊಂಡು ಬಂದು ಅಲ್ಲಿ ಒಂದು ಹಬ್ಬವನ್ನು ನೋಡ್ತಿರ್ತಾರೆ, ಆ ಬಣ್ಣ ನೋಡ್ತಿರ್ತಾರೆ, ಅವರು ಕೂಡ ಆಟ ಆಡ್ತಿರ್ತಾರೆ. ಹಂಗಾದಾಗ ಒಂದು ಅಸಭ್ಯವಾಗಿ ವರ್ತನೆ ಮಾಡಿಬಿಟ್ಟು ಯಾರೋ ಒಂದು ಕಿಡಿಗೇಡಿ ಒಂದು ಸಮಸ್ಯೆ ಮಾಡಿ ಇಡೀ ಹಬ್ಬವನ್ನ ಆ ಒಂದು ವಾತಾವರಣ ಕಲುಷಿತ ಮಾಡುವಂಥ ಕೆಲಸ ಅವ್ರಿಗೆ ಆಗಬಾರ್ದು. ಸೊ ಯು ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನೀವು ಆರ್ಗನೈಸ್ ಇದಿಲ್ಲ ಸಂಘಟನಾಕಾರರು, ನಿಮ್ಮ ಜವಾಬ್ದಾರಿ ಬಾಳಿದೆ. ಯಾವುದೋ ಒಂದು ಸೇಮ್ ಟಿ ಶರ್ಟ್ ಹಾಕೋರಿ, ಒಂದು 100-200 ರೂಪಾಯಿ ಒಂದು ಯಾವುದೋ ಟಿ ಶರ್ಟ್ಸ್ ವೈಟ್ ಟಿ ಶರ್ಟ್ ಟೈಪ್ ಹಾಕೋರಿ, ಇಲ್ಲ ಒಂದು ಕ್ಯಾಪ್ ಹಾಕೋರಿ. ನಮಗೆ ನೀವೆಲ್ಲ ಉತ್ತರಪ್ರದೇಶ ಇಲ್ಲದಿಲ್ಲ. ಸೊ ನೀವು ಅಲ್ಲಿ ಇತ್ತಂದ್ರೆ ಸೊ ನಾವು ಹೋಗಿ ಪೊಲೀಸ್ ಯೂನಿಫಾರ್ಮ್ ಒಳಗೆ ಹೋಗಿ ಹಿಡ್ಕೊಂಡ್ಬಂದ್ರೆ ಜನ ಹೋಗಿ ಅಂತೇಳಿ ಸುಮ್ಮನೆ ಅದು ಬೇರೆ ಆವಾಸ ಆಗುತ್ತೆ. ನೀವಾಗಿದ್ರೆ ಅಲ್ಲಿಂದಲೇ ಸರಿದ ಮಾಡುವಂಥ ಕೆಲಸ ಮಾಡೋಕ್ಕಾಗಿದೆ. ಜೊತೆಗೆ ನಿಮ್ಮ ಜೊತೆ ನಮ್ಮವರು ಕೂಡ ಮಫ್ತಿಯಲ್ಲಿ ಯೂನಿಫಾರ್ಮ್ ಅಲ್ಲಿ ಇರ್ತಾರೆ. ನಮ್ಮ ಪೊಲೀಸರು ಯೂನಿಫಾರ್ಮ್ ಎಲ್ಲ ಸೈಡ್ ಇರ್ತೀವಿ, ಮಫ್ತಿಯಲ್ಲಿ ನಿಮ್ಮ ಜೊತೆ ನಾವು ಇರ್ತೀವಿ. ಏನ ಬೆಳಿಗ್ಗೆ ನೀವು 8-8 ಗಂಟೆ ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ಬಿಟ್ಟು 12 ಗಂಟೆ ಕ್ಲೋಸ್ ಆಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಲೇಟಾಗಿ ಸ್ಟಾರ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಒಳ್ಳೆ ಬಿಸಿಲು ಭಾಳ ಇರುವಂಥ ಮೂಮೆಂಟ್ ಇತ್ತಂದ್ರೆ ಅಲ್ಲೇ ಸ್ಟಾಪ್ ಮಾಡುವಂಥ ಕೆಲಸ ನಿಮ್ಗೆ ಆಗುತ್ತೆ. ಯಾಕಂತಂದ್ರೆ ನೀಟಾಗಿ ಮುಗಿಬೇಕು ಹಬ್ಬದು. ಎಲ್ಲ ಹೆಣ್ಮಕ್ಳು ಎಲ್ಲರೂ ಬಂದಿರ್ತಾರ, ಹಿರಿಯರೆಲ್ಲ ಬಂದಿರ್ತಾರೆ, ನೋಡ್ತಿರ್ತಾರ. 4 ಕಡೆ ಎಲ್ಲ ಸ್ವಲ್ಪ ವೆಹಿಕಲ್ ಮೂವ್ಮೆಂಟ್ ಕಡಿಮೆ ಇರ್ತಾವೆ. ಅದನ್ನೆಲ್ಲ ನಾವು ವಿಚಾರ ಮಾಡಿದ ಆ ಒಂದು ಟೈಮಿಗೆ ಫಿಕ್ಸ್ ಮಾಡಿರ್ತೀವಿ. ಮತ್ತು ಏನಾದರೂ ಅಲ್ಲೇ ಇರುವಂಥ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ಕಡೆ ಊರಲ್ಲಿ ತುಂಬ ಸುಮ್ಮನೆ ಬೈಕ್ ಹೋಗಿ ತಿರುಗಾಡೋದು, ಹೀರೋಯಿಸಮ್ ಮಾಡುವಂಥದ್ದು ಏನೋ ಕಂಡು ಬಂದ್ರೆ ನೀವು ಯಾರು ಅದಕ್ಕೆ ಎಕ್ಸ್ಕ್ಯೂಸ್ ಇಲ್ಲ. ಪೊಲೀಸ್ ಇಲಾಖೆ ಅದಕ್ಕೆ ಕಡಾಕಟ್ಟಿದ್ದವಾಗಿ ಕ್ರಮಕ್ಕೆ ಬಂದಿರ್ತೀವಿ. ಯಾರನ್ನು ನಾವು ಮುಲಾಜಿಲ್ಲ. ಒಂದು ಮತ್ತು ಅನಾವಶ್ಯಕವಾದಂಥ ಒಂದು ಒತ್ತಾಯಪೂರ್ವಕವಾಗಿ ಬೇರೆ ಅನೇಕ ಕೋಮಿಗೆ ಮತ್ತು ನಾ ಬಣ್ಣ ಆಡಲ್ಲ ಅನ್ನೋಂಥ ಮನುಷ್ಯಗೆ ಬಣ್ಣ ಹಚ್ಚಿದ್ರೆ ನಾವು ಕೂಡ ನಾವು ಎಕ್ಸ್ಕ್ಯೂಸ್ ಇಲ್ಲ, ಅವ್ರ ಮೇಲೆ ಆಕ್ಷನ್ ತಗೋತೀವಿ. ಸೊ ಬೇರೆ ಬೇರೆ ಹಳ್ಳಿಯಲ್ಲಿ ನೋಡಿ ನಾವು ಬೇರೆ ಬೇರೆ ಕಡೆ ಮಾಡುವಾಗ ಹಗ್ಗ ಕಟ್ಟಿ ಅದು ಹೋಲಿ ಖುಷಿ ಇಸ್ಕೊಳ್ಳುವಂಥ ಕೆಲಸ ಮಾಡ್ತಿದ್ರು. ಕೆಲವೊಬ್ರು ಬೈಕ್ ಸಡನ್ ಹಗ್ಗ ಜಗ್ ಬಿಡ್ತಾರೆ, ಬೈಕ್ ಬಿಡುವಂಥ ಸಂದರ್ಭ ಇರ್ತದೆ. ಸೊ ಅದನ್ನು ಕೂಡ ನಾವು ಬೇರೆ ಬೇರೆ ಹಳ್ಳಿಯಲ್ಲಿ ಬೀಟಲ್ಲಿ ಕಳಿಸಿದಾಗ ತಿಳಿಸಿ ಹೇಳುವಂಥ ಕೆಲಸ ಮಾಡ್ತೀವಿ. ನಮ್ಮ ಊರಲ್ಲಿಲ್ಲ, ಹೆಚ್ಚುಗಳಲ್ಲಿ ಕೂಡ ಇಲ್ಲ. ಅದನ್ನ ಆ ರೀತಿ ಕಂಡು ಬಂದ್ರೆ ನೀವು ಕೂಡ ಅದನ್ನ ತಡೆಗಟ್ರಿ. ಮತ್ತೆ ನಾವು ಬ್ಯಾರಿಕೇಡಿಂಗ್ ವ್ಯವಸ್ಥೆ ನಾವು ಮಾಡಿಕೊಟ್ಟಿರ್ತೀವಿ. ನಮ್ಮಿಂದ ಏನಾಗುತ್ತೆ ಮ್ಯಾಕ್ಸಿಮಮ್ ಸಹಕಾರ ನೀಡ್ತೀವಿ, ಅದು ಇಲ್ಲದಿಲ್ಲ. ಸೊ ಲೇಡೀಸ್ ಬೇರೆ, ಜೆಂಟ್ಸ್ ಬೇರೆ, ಅದನ್ನು ಬೇರೆ ಬೇರೆ ರೀತಿ ಮಾಡುವಂಥ ಒಂದು ಬ್ಯಾರಿಕೇಡಿಗೆ ಹಾಕಿ ಅವ್ರಿಗೆ ಸರಿದು ಮಾಡೋಂಥ ಕೆಲಸ ಮಾಡಿರಿ. ಆ ಹುಡುಗರಲ್ಲಿ ಬರಲಾರ್ದಾಗ ನೀವೇ ಹಾಕ್ತಿರ್ತೀವಿ, ನಾವು ಪೊಲೀಸ್ ಕೂಡ ನಿಲ್ಲಿಸ್ತೀವಿ. ನೀಟಾಗಿ ಮಾಡಿರಿ. ಬಟ್ ನಾನು ಹೇಳಬೇಕಾಗಿದೆ. ಸೊ ಅದನ್ನು ಹೇಳಿದಾಗ ಅದು ಕೆಲವು ಕಡೆ ಹೋಗ್ಸಲ ಏನು ಸ್ವಲ್ಪ ನಿಮಿತ್ತವಾಗಿ ಅದನ್ನು ಸರಿ ಮಾಡುವಂಥ ಕೆಲಸ ನಿಮಗೆ ಆಗಲಿ. ಭಾಳಷ್ಟು 9 ವರ್ಷದಲ್ಲಿ ಭಾಳಷ್ಟು ಅನುಭವ ಬಂದಿದೆ ನಿಮಗೆ, ಅಲ್ಲಿ ಏನು ಮಾಡಬೇಕು ಬಿಡಬೇಕು ಅನ್ನುವಂಥದ್ದು. ಸೊ ನಮಗೆ 4 ಕಡೆಯಿಂದ ಕ್ಯಾಚ್ ಆಗುವಂಥ ಕ್ಯಾಮ್ರಾ ತರಬೇಕಾಗಿದೆ. ಸೊ ಕ್ಯಾಮ್ರಾ ತರಬೇಕು. ದಿನಕ್ಕೆ ಒಂದು 500-1000 ರೂಪಾಯಿ ಬಾಡಿಗೆ ಬರ್ತೈತಿ. 2-3 ಸಾವಿರ ರೂಪಾಯಿ ಕೊಟ್ಟರೆ ಒಂದು ಅದು ವಿತ್ ಮೆಮೊರಿ ಇರುವಂಥ ಕ್ಯಾಮ್ರಾ ಸಿಗ್ತೈತಿ. ಒಂದು ವಿಡಿಯೋಗ್ರಾಫಿ ತರಿಸ್ರಿ. ಸೊ ನಾವು ವಿಡಿಯೋಗ್ರಾಫಿ ಮಾಡ್ತೀವಿ, ನೀವು ಕ್ಯಾಮ್ರಾ ಇಟ್ಟರೆ ಆಟೋಮೆಟಿಕ್ ಆಗಿ ಒಬ್ಬ ಹೊಡೆಯುವ ಬೈತಲ್ಲ ಭಯ ಸುಮ್ಮಕ್ಕ ಕ್ಯಾಮ್ರಾ ನೋಡಿ ಹೌದಾ, ಆಟೋಮೆಟಿಕ್ ಆಗಿ ಯಾವಾಗ ಹುಡುಗಿ ಸರ್ಕಲಲ್ಲಿ ಕ್ಯಾಮ್ರಾ ನಾವು ಕೂಡ ಅದು ಇನ್ಸ್ಟೇಟ್ ಮಾಡ್ತೀವಿ. ನಮ್ಮ ಪುರಸಭೆಯವರಿಗೆ ನೀವು ಕೂಡ ಹಾಕಿ, ನೀವು ಕೂಡ ವ್ಯವಸ್ಥೆ ಮಾಡಿ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅನಾವಶ್ಯಕವಾದಂಥ ಒಂದು
ಪೋಸ್ಟನ್ನು ಪ್ರತಿ ಸಲ ಮೀಟಿಂಗ್ ಮಾಡಿದಾಗ ನಾನು ಸೋಷಿಯಲ್ ಮೀಡಿಯಾ ಬಗ್ಗೆ ಭಾಳ ಹೇಳ್ತಾ ಇರ್ತೀನಿ. ಯಾವುದೇ ಕಾರಣಕ್ಕೂ ಅನ್ಯ ಧರ್ಮಕ್ಕೆ, ಅನ್ಯ ಕೋಮಿಗೆ, ಮತ, ಜಾತಿ, ಪಂಥಗಳಿಗೆ ಏನಾದರೂ ಒಂದು ಅವಿಳಕಾರದ ಪೋಸ್ಟನ್ನು ದಯವಿಟ್ಟು ಮಾಡಕ್ಕೆ ಹೋಗಬೇಡ್ರಿ. ಮಾಡಿದರೆ ಖಂಡಿತವಾಗಿ ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಟೀಮ್ ಅದನ್ನು ಅಬ್ಸರ್ವ್ ಮಾಡ್ತಾ ಇದೆ, ವಾಚ್ ಮಾಡ್ತಾ ಇದೆ. ನಮ್ಮಲ್ಲಿ ಕೂಡ ಇದೆ, ಮತ್ತೆ ಡಿಸ್ಟಿಕಲ್ಲಿ ಕೂಡ ಇದೆ, ಮತ್ತು ನಮ್ಮ ಸೆಂಟ್ರಲ್ ಇದರಲ್ಲಿ ಕೂಡ, ನಮ್ಮ ರೇಂಜಲ್ಲಿ ಕೂಡ ಇದೆ, ಎಲ್ಲ ಕಡೆ ಇದೆ. ಸೊ ನಮ್ಮ ಬಳ್ಳಾರಿ ರೇಂಜಲ್ಲಿ ಕೂಡ ಇದೆ, ಮತ್ತು ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಏನಾದರೂ ವೈರಲ್ ಆಗಿ ಸಮಸ್ಯೆಗಳಾಗ್ತಂದ್ರೆ ಅವ್ರ ಮೇಲೆ ಖಂಡಿತವಾಗಿ ಆಕ್ಷನ್ ಆಗ್ತದೆ, FIR ಆಗ್ತದೆ. ಯಾರು ಕೂಡ ಮುಲಾಜಿಸುವಂಥ ಅವಶ್ಯಕತೆ ಕೂಡ ಇಲ್ಲ. ಸಂಭವ ನಮ್ಮ ಬೆಚ್ಚಬೇಳಿ ಊರು ನಾವು ಈ ರೀತಿ ಘಟನೆಗಳಿಗೆ ಆಸ್ಪತ್ರೆ ಕೊಡೋದ್ರಿಂದ ನೀವೆಲ್ಲ ನಮ್ಮನ್ನು ಬೆಲೆ ಕೊಟ್ಬಿಟ್ಟು ಮಾಡ್ಕೊಂಡು ಬಂದ್ರಿ. ಪೊಲೀಸ್ ಇಲಾಖೆಗೆ ನೀವೆಲ್ಲ ಸಹಕಾರ ನೀಡಿದ್ರಿ. ಸೊ ಮುಂಬರುವ ದಿನಗಳು ಭಾಳ ಚಲೋ ಬರ್ತಾವೆ ಅನ್ನೋದಕ್ಕಿಂತ ಸೊ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡ್ಬೇಕು ಪೊಲೀಸ್ ಇಲಾಖೆಗಳು. ಯಾಕಂದ್ರೆ ಹಿಂಗಾಗತ್ತೆ ಬಿಡೋದು ಅಟ್ಲೀಸ್ಟ್ ಯಾವುದೋ ಒಂದು ಒಳ್ಳೆ ಮೈಂಡಲ್ಲಿ ಹಾಕಿ ಹೋದ್ರೆ ಅದನ್ನು ಸರಿ ಮಾಡುವಂಥ ಕೆಲಸ ಮಾಡ್ತೀವಿ. ಸೊ ಭಾಳ ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಸ್ಥಳೀಯ ಠಾಣೆಯಲ್ಲಿ ಹೋಳಿ ಹಬ್ಬದ ನಿಮಿತ್ತ ಶಾಂತಿ ಸಭೆಯನ್ನು ಕರೆದಿರ್ತಕ್ಕಂಥ ಅದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ನೆಚ್ಚಿನ CPS ಆಗಿರ್ತಕ್ಕಂಥ KSSR ಆಗಿರ್ತಕ್ಕಂಥ ಬಸವರಾಜ್ ಜಾಧವ್ ಸರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಹಾಗೆ ನನ್ನ ಗ್ರಾಮದ ನಮ್ಮ ಊರಿನ ಎಲ್ಲ ಹಿರಿಯ ಮುಖಂಡರುಗಳಿಗೆ ಹಾಗೂ ಬಂದಿರತಕ್ಕಂಥ ಎಲ್ಲ ಹಿರಿಯ ಮುಖಂಡರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ, ಈ ವರ್ಷದ ನಮ್ಮ ಹೋಳಿ ಹಬ್ಬ, ಹೋಳಿ ಉತ್ಸವ ಪ್ರತಿ ವರ್ಷದಂತೆ ಕಲರ್ಸ್ ವಿತ್ ಕಾರಂಜಿ ಸುಮಾರು 9 ವರ್ಷದ, ಈ ವರ್ಷ ನಮ್ಮ 9ನೇ ವರ್ಷದ ಆಚರಣೆ ಆಗಿರುತ್ತೆ. ಸೊ ಇಂದಲೇ ನೋಡ್ಕೊಂತ ಬಂದಾಗ ನಾವು ನಮ್ಮ ಇಡೀ ಅಗರಿಬೊಮ್ಮನಹಳ್ಳಿಯಲ್ಲಿ ಈ ಹಿಂದೆ 9 ವರ್ಷದ ಹಿಂದೆ ಅನೇಕ ಹೋಳಿ ಹಬ್ಬದ ದಿನದಿಂದಲೇ ಅಹಿತಕರ ಘಟನೆಗಳು ಹೆಚ್ಚಾಗ್ತಾ ಇದ್ವು. ಸೊ ನಾವು ಈ ಹಿಂದಿನ ಪೊಲೀಸ್ ಸ್ಟೇಷನ್ ರೆಕಾರ್ಡ್ಸ್ನ ನೋಡಿದಾಗ ಗೊತ್ತಾಗುತ್ತೆ, ಪ್ರತಿ ವರ್ಷ ಸಹಿತ ಹೋಳಿ ಹಬ್ಬದ ದಿವಸ ಸಾವಿನ ಪ್ರಕರಣಗಳು, ಅಪಘಾತ ಪ್ರಕರಣಗಳು ಅತಿ ಹೆಚ್ಚು ದಾಖಲೆ ಆಗಿರ್ತದೆ. ಸೊ ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಸ್ಥಳೀಯ ಗೆಳೆಯರ ಬಳಗ ಒಂದು ಚರ್ಚೆ ಮಾಡಿದಾಗ, ಇಲ್ಲ ಈ ನಮ್ಮ ಇದು ಸಾಂಪ್ರದಾಯಿಕ ಹಬ್ಬ, ಈ ಹಬ್ಬ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲ ಕೂಡ ಕರ್ತವ್ಯ. ಎಲ್ಲ ಹಬ್ಬಗಳನ್ನು ಅಳಿವಿನಂಚಿನಿರ್ತಕ್ಕಂಥದ್ರಲ್ಲೂ ಹೋಳಿ ಹಬ್ಬ ಕೂಡ ಒಂದಾಗಿದೆ. ಸೊ ಆ ನಿಟ್ಟಿನಲ್ಲಿ ಈಗಿನ ಯುವ ಜನರು ಹೋಳಿ ಹಬ್ಬದ ನೆಪ ಇಟ್ಕೊಂಡು ಹೊರಗಡೆ ಹೋಗಿ ಪಾರ್ಟಿ ಅದು ಇದು ಆರ್ಪಣೆ ಮಾಡಿ ಬೇರೆ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಕಲರ್ಸ್ ವಿತ್ ಕಾರಂಜಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಬಂದಿದೆ ಸರ್. ಅದು ಇಲ್ಲಿಗೆ ಸುಮಾರು 9 ವರ್ಷ, ಅಂದರೆ 8ನೇ ವರ್ಷ ಸಂಪೂರ್ಣವಾಗಿ ನಿರಂತರವಾಗಿ ಎಲ್ಲ ನಮ್ಮ ಅಗರಿಬೊಮ್ಮನಹಳ್ಳಿ ಸಾರ್ವಜನಿಕರ ಸಹಕಾರದೊಂದಿಗೆ ಮತ್ತು ಅತಿ ಹೆಚ್ಚು ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ನಾವು ಸುಮಾರು ವರ್ಷ ಗಮನಿಸಿದ್ದೇವೆ. ಪ್ರತಿ ವರ್ಷ ಸಹಿತ ನಮಗೆ SP ಸರ್ ಅಂದಿರೋದು, SP ಮೇಡಮ್ ಅಂದಿರೋದು, DYSP ಮತ್ತು ನಮ್ಮ CPS ಸ್ಥಳದಲ್ಲೇ ಹೂಡಿ ನಮಗೆ ಅತಿ ಹೆಚ್ಚು ಭದ್ರತೆ ಜೊತೆಗೆ ಬಹಳ ಅಚ್ಚುಕಟ್ಟಾಗಿ ಆಚರಣೆ ಮಾಡಲಿಕ್ಕೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತೇನಾದ್ರು ಕಲರ್ ಕಾರಂಜಿಯನ್ನು ಬಹಳ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಕೊಂಡು ಬಂದಿದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಮೂಲ ನಮ್ಮ ಪೊಲೀಸ್ ಇಲಾಖೆ. ನಿಜಕ್ಕೂ ಅವರಿಗೆ ನಾವು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ನಾವು ಪೊಲೀಸ್ ಇಲಾಖೆಗೆ ಸಲ್ಲಿಸ್ತಾ ಇದ್ದೇವೆ. ಈ ವರ್ಷ ಸಹಿತ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಮ್ಮ ಕಲರ್ಸ್ ಕಾರಂಜಿ ಬಳಗದಿಂದ ಈಗಾಗಲೇ ಪರೀಕ್ಷೆಗಳು ಆರಂಭ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೂ ತೊಂದರೆ ಆಗದಂತೆ, ಬೇರೆ ಸ್ಥಳೀಯವಾಗಿ ಮಕ್ಕಳಿಗೂ ತೊಂದರೆ ಆಗದಂತೆ ನಮ್ಮ ಸರ್ಕಲ್ನಲ್ಲಿ ಪ್ರತಿ ವರ್ಷ ಆಯೋಜನೆ ಮಾಡಿದಂತೆ ಈ ವರ್ಷವೂ ಸಹಿತ ಕಲರ್ಸ್ ಕಾರಂಜಿಯನ್ನು ಆಯೋಜನೆ ಮಾಡ್ತೇವೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಸಿದ್ಧತೆಗಳನ್ನು ಮಾಡ್ಕೊಳ್ತೇವೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪೊಲೀಸ್ ಇಲಾಖೆಯಿಂದ ಕೂಡ ನಾವು ಸಹಕಾರ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಬ್ಯಾರಿಕೇಡ್ಸ್ ವ್ಯವಸ್ಥೆನ ನಮ್ಮ ಪೊಲೀಸ್ ದಯವಿಟ್ಟು ಇಲಾಖೆಯಿಂದ ಮಾಡಿಸ್ಕೊಡ್ತೀನಿ ಮೇಲೆ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸರ್. ನೀವು ಆಲ್ರೆಡಿ ಈಗ ನೀವಿಬ್ಬರು ನಮಗೆ 2-3 ವರ್ಷದಿಂದ ನೀವು ಕಾರಂಜಿನ ನೋಡಿದಿರಿ, ನೀವೇ ನಮಗೆ ಮೆಚ್ಚುಗೆ ವ್ಯಕ್ತಪಡಿಸಿದಿರಿ. ನಿಮ್ಮ ಮಾರ್ಗದರ್ಶನ ಮೇರೆಗೆ ನಿಮ್ಮ ಏನೇ ಮಾರ್ಗದರ್ಶನ ಇದ್ರೂ ಕೂಡ ಆ ಒಂದು ಚೌಕಟ್ಟಿನಲ್ಲಿ ನಿಮ್ಮ ಮಾರ್ಗದರ್ಶನ ಮೇಲೆ ನಾವು ಕಲರ್ಸ್ ಕಾರಂಜಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತೇವೆ. ಅದಕ್ಕೆ ಎಲ್ಲರೂ ಕೂಡ ನೀವೆಲ್ಲರೂ ಸಹಕರಿಸಬೇಕು, ಗಮನಿಸಬೇಕು ಅಂತೇಳಿ ನಾವು ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಹಿರಿಯರು, ನಮ್ಮ ರಾಮನಗರ ಎಲ್ಲ ಹಿರಿಯರಿಗೂ ಈ ಗ್ರಾಮದ ಎಲ್ಲ ಹೋಳಿ ಹಬ್ಬದ ಶುಭಾಶಯಗಳನ್ನು ಅಭಿನಂದಿಸಿ ಹೇಳ್ತಾ, ಈ ಒಂದು ಏನು ಪ್ರತಿ ವರ್ಷ
ಸ್ಟೇಷನ್ನಲ್ಲಿ ಸಮಾಧಾನ ಬಗ್ಗೆ ಒಂದು ರಾಮನಗರದ ಹಿರಿಯರಿಗೆಲ್ಲ ನಾನು ಮಾಡಿದ್ದೆ, ಇವರು ಬರ್ತಂತ ಹೇಳಿದ್ರೆ ಆದ ಕಾರಣ ಇಲ್ಲಿ ಪ್ರಾರಂಭ ಮಾಡಿದೆ. ಪ್ರತಿ ವರ್ಷ ನಾವು ಏನು ಹೇಳ್ತೀವಿ, ನಮ್ಮ ರಾಮನಗರದಲ್ಲಿ 12 ಗಂಟೆಗೆ ಕಾಮದಾನ ಮುಂದುವರ್ತೀವಿ, ಅಲ್ಲಿಂದ ಸ್ವಲ್ಪ ಆ ಥರ ಮಾಡಿರ್ತಾರೆ. ಈ ಸಾರಿ ನಮ್ಮ ವೆಂಕಟೇಶಣ್ಣ ಅವ್ರ ಮಗ ತಿರ್ಕೊಂಡ್ರಿಂದ ಅದೇನು ಡಿಸೈಡ್ ಆಗಿದೆ ಸರ್. ಸ್ವಲ್ಪ ಬೇರೆ ಕೂತ್ಕೊಂಡು ಎಲ್ಲ ತೀರ್ಮಾನ ಮಾಡ್ತೀವಿ, ಮನೆ ಮಾಡಿಸ್ಬೇಕು. ಯಾಕಂದ್ರೆ ಪಾಪ ಅವರೇ ಪೂಜೆ ಮಾಡ್ತಿದ್ರೆ ಅವ್ರ ಮಗನೇ ತಿರ್ಸ್ಕೊಳ್ತೀವಿ ಸರ್. ಹಾಗಾಗಿ ಅದನ್ನು ತೀರ್ಮಾನ ಮಾಡ್ತೀವಿ ಸರ್. ಅದೇ ರೀತಿ ಯಾವುದೇ ಗಲಾಟೆ ನಮ್ಮಲ್ಲಿ ರಾಮನಗರದಲ್ಲಿ ಯಾವುದೇ ರೀತಿ ಯಾವಾಗಲೂ ಗಲಾಟೆ ಆಗಿಲ್ಲ, ಆಗೋದು ಇಲ್ಲ. ಅದೇ ರೀತಿ ನಮ್ಮ ಯುವಕರು ಸೇರ್ಕೊಂಡು ಈಗ ಒಂದು 5-6 ಪೊಲೀಸ್ ಕಾಳಜಿ ಮಾಡ್ತಿದ್ದಾರೆ. ಅದು ಸಹ ಯಶಸ್ವಿ ಆಗ್ತದೆ. ನಮ್ಮ ಅಂಗನವಾಡಿಯಲ್ಲಿ ಅದು ಒಂದು ಕಾಳಜಿ ಹಬ್ಬ ಭಾಳ ಚೆನ್ನಾಗಿ ಬಿಡಲ್ಲ. ಯಾಕಂದ್ರೆ ಅವಾಗ ಈಗ PUC ಎಕ್ಸಾಮ್ ಸ್ಟಾರ್ಟ್ ಆಗ್ಯಾವ, ಅದು ಒಂದು ಪ್ಲಸ್ ಪಾಯಿಂಟ್. ಯಾಕಂದ್ರೆ ಎಲ್ಲಿ ಬಣ್ಣಾಡಕ್ಕೆ ಹೋಗಲ್ಲ, ಹುಡುಗರೆಲ್ಲ ಅಲ್ಲಿ ಹೋಗ್ಬಿಡ್ತಾರೆ. ಹಾಗಾಗಿ ಓಣಿ ಬಣ್ಣಾಡದವರೆಲ್ಲ ಕಡಿಮೆ ಆಗಿ ಅಲ್ಲಿ ಹೋಗ್ಬಿಡ್ತಾರೆ ಹುಡುಗರು. ಅದೊಂದು ಚೆನ್ನಾಗಿತ್ತು. ಅದು ಒಂದು ಶಾಂತಿ ರೀತಿಯಿಂದ ನಮ್ಮ ರಾಮನಗರ ಅಂಗನವಾಡಿ ಯುವಕರೆಲ್ಲ ಸೇರ್ಕೊಂಡು ಮಾಡ್ತಿದ್ರೆ ಅದೊಂದು ಶಾಂತಿ ರೀತಿಯಿಂದ ಅಲ್ಲ ಆದ್ರೆ ನಮ್ಮ ಅಂಗನವಾಡಿಗೆ ಒಂದು ಒಳ್ಳೆಯ ಹೆಸರು. ಯಾವುದೇ ರೀತಿ ಐಕ್ಯತಾಕರ ಘಟನೆ ನಮ್ಮ ಪೊಲೀಸ್ ಬಗ್ಗೆ ಅವರು, ಆಮೇಲೆ ಎಲ್ಲರೂ ನಮ್ಮ ಹೊನ್ನಳ್ಳಿ ಅವರು ಎಲ್ಲರೂ ಸಹಕಾರ ನೀಡ್ತಾರೆ. ಪೊಲೀಸರವರು ನಮಗೆ ಅವರು ನಮ್ಮ ಪೊಲೀಸರ ರೀತಿಯಲ್ಲಿ ಯಾವಾಗಲೂ ನಮಗೆ ಇಲ್ಲ, ಎಲ್ಲರೂ ನೋಡ್ಕೊಳ್ಳೋದು ಗೊತ್ತಿರೋದು. ನಿಮ್ಮ ಅಂಗನವಾಡಿ ನಮ್ದು ಏನಂತಂದ್ರೆ ಅವ್ರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ಆ ಪೊಲೀಸ್ ಜೊತೆಯಲ್ಲಿ ಯಾವಾಗಲೂ ನಾವೆಲ್ಲ ಇರ್ತೀವಿ ಅಂಗನವಾಡಿಯಲ್ಲಿ. ನಮಗೆ ನೀವು ಸಹಕಾರ ಇರಲಿ. ಅದೇ ರೀತಿ ಹೋಳಿ ಹಬ್ಬಕ್ಕೆ ನಿಮ್ಮ ಸಹಕಾರ ಇರಲಿ ಅಂತೇಳಿ ನನ್ನ ಸಭೆ ಆದೇಶದ CBS ಹಾಗೂ PSS ನಾವು ನಮ್ಮ ಊರಿನ ಎಲ್ಲ ಮಕ್ಕಳಿಗೆ ಈ ಹೋಳಿ ಹಬ್ಬದ ಶಾಂತಿ ಸಭೆಗೆ ಸರ್. ಪ್ರತಿ ವರ್ಷದಂತೆ ನಾವು ಬೆಳಗ್ಗೆ 8 ಗಂಟೆಗೆ ಹೋಳಿ ಹಬ್ಬನ ಸ್ಟಾರ್ಟ್ ಮಾಡ್ತೇವೆ ಸರ್. 8 ಸ್ಟಾರ್ಟ್ ಮಾಡಿ 1 ಗಂಟೆಗೆ ಸ್ಟಾಪ್ ಮಾಡ್ತೇವೆ. ಅಲ್ಲಿ ಪ್ಲಸ್ ಲೇಡೀಸು ಜೆಂಟ್ಸ್ ಅಂತ 2 ಬ್ಯಾರಿಗೇಡ್ ಮಾಡಿರ್ತೇವೆ ಸರ್. ಪ್ಲಸ್ ಈ ಲೇಡೀಸಿಗೆ 2 ಸರ್ಕಲ್ ಸೈಡ್ ಟುವರ್ಡ್ಸ್ ಕಲಿಕಾ ಪತ್ರಿಕೆ ಮಾಡಿರ್ತೀವಿ ಸರ್. ಬಾಯ್ಸಿಗೆ PLB-ಯಿಂದ ಟುವರ್ಡ್ಸ್ ಸಿನಿಮಾ ಸರ್ಕಲ್ಸ್ ಆ ರೀತಿ ಮಾಡಿರ್ತಾರೆ. ಪ್ಲಸ್ ಇನ್ನೂ ರೀತಿ ವರ್ಷದಲ್ಲಿ ಪ್ರತಿ ವರ್ಷದ ಬ್ಯಾಲೆನ್ಸ್ ಈ ಸರ್ಕಾರ ಬಂದು ಈ ಸರ್ಕಾರ ಸಹಕಾರ ಮಾಡಿ ಸರ್. ನಮ್ಮ ಈ ಸಾಲಿನ ಹೋಳಿ ಹಬ್ಬದ ಶಾಂತಿ ಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಯುವ CPI ಸಾಹೇಬರಾಗಿರ್ತಕ್ಕಂಥ ವಿಕಾಸ್ ನಾಮಣಿ ಸಾಹೇಬ್ ಅವರೇ, ಮತ್ತು ಅವರಿಗಿಂತ ಯುವಕರಾಗಿರ್ತಕ್ಕಂಥ PSI ಬಸವರಾಜ್ ಅಡವಿ ಸರ್, ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರೇ ಪತ್ರಕರ್ತರು ಇದ್ದಾರೆ. ಈಗೆಲ್ಲರೂ ಮಾತಾಡಿದ್ರೆ ನಮ್ಮೂರಿನ ಹೋಳಿ ಹಬ್ಬದ ಬಗ್ಗೆ, ಹೋಳಿ ಹಬ್ಬದ ಶುಭಾಶಯ ನಮಗೆಲ್ಲ. ನಮ್ಮ ಸಕಲೇಶ್ವರವರು ಹೋಳಿ ರಂಗಿನ ಹೋಳಿಯಲ್ಲಿ ಊರಿನಿಂದ ಬಂದಿರ್ತಕ್ಕಂಥವ್ರು ಅವ್ರ ಭಾರಿ ಚೆನ್ನಾಗಿ ಹೋಳಿ ಆಡ್ತಾರೆ. ಈಗಾಗಲೇ ಅಲ್ಲಿ ರಾಜ್ಯ ಮಟ್ಟದ ಅಲ್ಲಿಗೆ ಮೇಳ ಸ್ಟಾರ್ಟ್ ಆಗೈತೆ ಅಲ್ಲಿ ಬಾಗಲಕೋಟೆಯಲ್ಲಿ. ನಿನ್ನೆ ಮಂದಿ ಉದ್ಘಾಟನೆ ಭಾಳ ಅದ್ಭುತವಾಗಿರ್ತಕ್ಕಂಥ ರಂಗಿನ ಹಬ್ಬ, ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ನಮ್ಮೂರಲ್ಲಿ ಕಲರ್ಸ್ ಕಾರಂಜಿ ಬಂದ ಮೇಲೆ ಹೋಳಿ ಹಬ್ಬಕ್ಕೆ ಒಂದಿಷ್ಟು ಒಳ್ಳೆ ಮೆರವಣಿಗೆ ಬಂದೈತೆ. ನಾವೆಲ್ಲ ಮೊದಲಿಗೆ ನಮ್ಮ ತೇರು ಬೀಡಿಯಾಗ ಇಟ್ಕೊಂಡು ಕಾಂಪೌಂಡ್ ಕುಂದಿಸಿ ಅದನ್ನು ಸುಟ್ಟು ರಾತ್ರಿ ಒಗ್ಗರಣೆ ತಿಂದು ಮುಗಿಸ್ಬಿಡ್ತೀವಿ. ಕಲರ್ಸ್ ಕಾರಂಜಿ ಬಂದ ಮೇಲೆ ಮನೆಗಿರ್ತಕ್ಕಂಥ ಹೆಣ್ಮಕ್ಳು ಹುಡುಗರು ಎಲ್ಲರೂ ಹೊರಗೆ ಬಂದು ಖುಷಿ ಪಟ್ಟು ಹಬ್ಬನ ನಮ್ಮ ಹಬ್ಬ ಅಂತಕ್ಕಂಥ ಆಚರಣೆ ಮಾಡ್ತಕ್ಕಂಥದ್ದು ಐತೆ. ಇಲ್ಲಿ ಒಂದು ಏನು ಸರ್ ಅಂತಂದ್ರೆ ಡೇಟ್ ಒಂದು ಬದಲಾವಣೆ ಮಾಡ್ತಾರೆ. 2ನೇ ತಾರೀಕು ನಾಳೆ ಕಾಮದಾನ, 3ಕ್ಕೆ ಬಣ್ಣ ಅಂತಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ 3ಕ್ಕೆ ಕಾಮದಾನ, 4ಕ್ಕೆ ಬಣ್ಣ ಅಂತ ಇತ್ತು. ಈಗ ನಾವೆಲ್ಲರೂ ಒಂದು ಲಾಸ್ಟ್ ಮೀಟಿಂಗ್ನಾಗ ಹೇಳಿದ್ವಿ ಸರ್, ಎಲ್ಲರೂ ಸೇರಿ ಒಂದು ಎಂದು ಇರ್ತೈತೆ ಅವತ್ತಂದ್ರೆ ಅದಕ್ಕೆ ಇವ್ರು ಹೇಳಿದ್ರು ನಮ್ಮ ಬೇರೆ ಪಟ್ಟಣದ ಬೇರೆ ವಾರ್ಡ್ನವರು, ಇಲ್ಲ ನೀವು ಎಂದು ಮಾಡ್ತಾರೆ ಅವತ್ತು ಎಲ್ಲರೂ ಮಾಡ್ಬೇಡಿ ಅಷ್ಟು ನಮ್ಮ ಟೌನ್ನಾಗ ಅಂತ ನಮ್ಮ ನಿಂಬಣ್ಣ ಹೇಳಿ ಅವ್ರ ಅನಿಸ್ತದೆ. ನಮ್ಮ ಕುಬೇರಪ್ಪ ಇದು ಮಾಡಿಸ್ತೀವಿ ಅಂದಿದ್ರು ಅವ್ರು ಹಿಂಗೆ ಮಾಡ್ಬೇಕು ನಾವು. ಹಾಗಾಗಿ ನಾವೆಲ್ಲರೂ ಒಮ್ಮತದಿಂದ ಮತ್ತು ನಾಳೆನೇ 4ನೇ ತಾರೀಕು ಉಳಿದಂತೆ ನಾವು ನಿಮ್ಗೆ ಏನು ಹೆಚ್ಚಿಗೆ ಹೇಳೋದಿಲ್ಲ. ನಮ್ಮ ಊರಿನಲ್ಲಿ ಯಾರು ಅಂತ ಅಶಾಂತಿಗೆ ಕೈ ಕೊಡ್ತಕ್ಕಂಥ ನಾವು ಯಾರಿಲ್ಲ, ಎಲ್ಲರೂ ಶಾಂತಿಯನ್ನು ಬಯಸ್ತಕ್ಕಂಥ ಆಗಬಾರ್ದು. ಎಲ್ಲ ಒಂದೇ ಕಡೆ ಮತ್ತೆ ಇವತ್ತು ಹೇಳಿದಂಗೆ ನಮ್ಮ ಪಾಪ ಪೂಜೆ ಮಾಡ್ತಕ್ಕಂಥ ಮಗ ಇವತ್ತು ಆಗಿದ್ದಾರೆ. ಹಾಗಾಗಿ ನಮಗೆ ಹಬ್ಬದ ಬಗ್ಗೆ ಸಡಗರಲಿಲ್ಲ ಸರ್. ಯಾಕಂದ್ರೆ ಅವ್ರು ನಮ್ಮ ಜೊತೆಗೆ ಇರ್ತಾರೆ, ಅವರು ಸಡಗರ ನಮಗೆ ಇಲ್ಲ. ಹಬ್ಬದ ಬಗ್ಗೆ ಸಡಗರನೇ ಇಲ್ಲ. ಮತ್ತೆ ವರ್ಷ ಬಿಡೋಗಿಲ್ಲ ಅನ್ನೋ ಕೈಗೆ ಮತ್ತೆ ಒಂದಿಷ್ಟು ದೇವರಿಗೆ ಉಳಿದಂತೆ ಮತ್ತೆ ಕಾಲಶುದ್ಧ ಕಾರಂಜಿ ಇರ್ತದೆ. ಇವತ್ತು ಸಭೆಯಲ್ಲಿ ಮಾತಾಡಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟು
ಹೋಳಿ ಹಬ್ಬದ ಬಗ್ಗೆ ಎಲ್ಲ ರೀತಿಯ ಚಿಂತನೆಗಳಿಗೆ ಅವಕಾಶ ಕೊಡ್ತಕ್ಕಂಥ ಯುವ ಅಧಿಕಾರಿಗಳಿಗೆ ಅಷ್ಟೊಂದು ಹೊಂದಿಸುತ್ತಾ ಸ್ವಲ್ಪ ನಮಗೆ ಟೈಮ್ ಒಂದು ಸ್ವಲ್ಪ ಜಾಸ್ತಿ ಕೊಡಿ ಒಂದು ಹೇಳ್ಬೋದು ಅಷ್ಟೇ ನಿಮಗೆ ಅಲ್ಲಿ ಎಲ್ಲರೂ ಅಲ್ಲೇ ಆಗ್ತೀವೋ ಸ್ವಲ್ಪ ಟೈಮ್ ಸ್ವಲ್ಪ ಜಾಸ್ತಿ ಕೊಡಿ ಅಂತ ಹೇಳುತ್ತಾ ಈಗ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ ಶಾಂತಿ ಸಭೆಯನ್ನು ಕರೆದಿರ್ತಕ್ಕಂಥ ನಮ್ಮ ಆರಕ್ಷಕ ಇಲಾಖೆಯ CPS ಅವರು ಹಾಗೂ PSS ಅವರು ಹಾಗೂ ಇಲಾಖಾ ಸಿಬ್ಬಂದಿ ಹಾಗೂ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದ ಬಂಧುಗಳೇ ಹಾಗೂ ಎಲ್ಲ ಸ್ನೇಹಿತರೆ, ಇದೇನು ಪ್ರತಿ ವರ್ಷದಂತೆ ಈ ಒಂದು ಶಾಂತಿ ಸಭೆಯನ್ನು ಕರೆದಿದ್ದಾರೆ. ನಮ್ಮ ಅಗರಿ ಮುನ್ನಡೆಯ ಕೂಲಿ ಸರ್ಕಲ್ನಲ್ಲಿ ಏನು ಕೆಲಸ ಕಾಳಜಿ ನಡೀತದೆ ಪ್ರತಿ ವರ್ಷ ಕೂಡ ಅದು ಅದ್ಭುತವಾಗಿ ನಡೀತಕ್ಕಂಥದ್ದು. ಬಹಳಷ್ಟು ಚೆನ್ನಾಗಿ ಕೂಡ ಆಯೋಜನೆ ಮಾಡಿರ್ತದೆ. ಆ ಆಯೋಜನೆಯಲ್ಲಿ ನಮಗೆ ಇಲಾಖೆಯ ಸಹಕಾರ ಸಂಪೂರ್ಣ ಇರೋದ್ರಿಂದ ಮಾತ್ರ ನಾವು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ. ನಾವು ಯಾವುದೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಅಂದರೆ ಇಲಾಖೆಯವರ ಸಹಕಾರ ನಮಗೆ ಎಷ್ಟರ ಮಟ್ಟಿಗೆ ಇರುತ್ತೆ, ನಮ್ಮ ಸಹಕಾರ ಅವ್ರಿಗೆ ಎಷ್ಟರ ಮಟ್ಟಿಗೆ ಇರುತ್ತೆ, ಅವ್ರ ಮೇಲೆ ಮಾತ್ರ ನಾವು ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಇಲಾಖೆಯವರು ಏನು ನಿಯಮಗಳನ್ನು ನೀಡ್ತಾರೆ ಆ ನಿಯಮಗಳನ್ನು ಪಾಲಿಸುವ ಮೂಲಕ ನಮ್ಮ ಸಹಕಾರವನ್ನು ಅವರಿಗೆ ನೀಡೋಣ. ಅವರ ಸಹಕಾರ ನಮಗೆ ಸದಾ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ನಮ್ಮ ಕಲಾಶಿತ್ ಕಾರಂಜಿಯವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು ಈ ಸಾರಿ ಆದರೂ ಕೂಡ ಈ ಬಟ್ಟೆ ಹರಿಯೋ ಸಂಸ್ಕೃತಿಯನ್ನು ಸ್ವಲ್ಪ ತಪ್ಪಿಸ್ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ. ಯಾಕಂದ್ರೆ ನಾವು ಪ್ರತಿ ಸಲ ಅದು ಮಾಡ್ತೀವಿ, ನಾವು ಕೂಡ ಇರ್ತೀವಿ ಅಂದ್ರೂ ಕೂಡ ಏನಾಗ್ತದೆ ಈ ಬಟ್ಟೆ ಹರಿದಲ್ಲೆಲ್ಲ ತೂರಾಡೋದು ಪಾಪ ಅದು ತಿರುಗಿ ದಿನ ಆ ಪುರಸಭೆಯ ವ್ಯವಸ್ಥೆಯನ್ನು ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ನಮ್ಮ ಆರ್ಗನೈಸರ್ಸ್ ನಾವೆಲ್ಲರೂ ಸೇರಿ ಅದನ್ನೊಂದು ಏನಾದರೂ ಮಾತಾಡೋಣ ಅಂತ ಹೇಳ್ತಾ ಈ ಒಂದು ಸಭೆಗೆ ನಮ್ಮ ಪ್ರಕಾಶ್ ಅಣ್ಣವ್ರು ಹೇಳಿದಾಗೆ ನಿಮ್ಮ ಸಹಕಾರ ಪೂರ್ಣ ಇರೋದ್ರಿಂದ ನೀವು ಏನು ನಮಗೆ ಗೈಡ್ಲೈನ್ಸ್ ಅನ್ನು ಕೊಡ್ತೀರಿ ಆ ಗೈಡ್ಲೈನ್ಸ್ ಅನ್ನು ಸಮರ್ಪಕವಾಗಿ ನಾವು ಕೂಡ ಪಾಲನೆ ಮಾಡುವ ಮೂಲಕ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿಕ್ಕೆ ನಾವು ನೀವು ಕೂಡ ಸೇರೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನನ್ನು ಈ ಒಂದು ಸಭೆಗೆ ಆಹ್ವಾನಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಸೇರಿ ಮಾತು